ನಮಸ್ಕಾರ. ಸರಿತಾ ಲೈಫ್ ಸ್ಟೈಲ್ಗೆ ಸ್ವಲ್ಪ ಹುಷಾರಿಲ್ಲ, ಗಂಟ್ಲು ನೋವು, ಗಂಟ್ಲು ಕೆರೆತ ಇರೋದ್ರಿಂದ ವಾಯ್ಸ್ ಅಷ್ಟು ಕ್ಲೀನಾಗಿ ಬರ್ತಾಯಿಲ್ಲ. ನಾವು ಹಬ್ಬದ ಹಿಂದಿನ ದಿನ ಸಿಟಿಗೆ ಹೋಗೋಣ ಅಂತ ಹೊರಟ್ವಿ. ಕವಿತಾ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ 8:45 ಆಗೋಯಿತು ನಾವು ಮನೆಯಿಂದ ಹೊರಡೋ ಅಷ್ಟರಲ್ಲಿ. ಹೋದಾಗ ಸ್ವಲ್ಪ ಪೂಜೆ ಸಾಮಾನು ಮತ್ತು ರಂಗೋಲಿಗೆ ಹಾಕೋಂಥ ಕಲರ್ಸು ತೊಗೊಂಡು ಗೆಣಸು ಸಿಕ್ತು. ಇದಾದಮೇಲೆ ಹೂ ಮಾರ್ಕೆಟ್ ಕಡೆಗೆ ಬಂದ್ವಿ. ಅವರೆಕಾಯಿ ಹುಡ್ಕಿದ್ವಿ, ಸಿಕ್ಕಲಿಲ್ಲ. ಕಡಲೆಕಾಯಿ ಹುಡ್ಕಿದ್ವಿ, ಸಿಕ್ಕಿರಲಿಲ್ಲ. ಕ್ಲೋಸಿಂಗ್ ಟೈಮ್ ಆಗೋಗಿತ್ತು. ಇದೆಲ್ಲ ಆದಮೇಲೆ ಹೂ ತೊಗೊಂಡು ಆಚೆ ಬಂದ್ವಿ. ಇಲ್ಲಿ ಚಿಕ್ಕಡಿಯಾರ್ದ ಹತ್ರ ಅಲ್ಲಿ ಸ್ವಲ್ಪ ಅಗಸೆಕಾಯಿ ಮತ್ತು ಬಾಳೆಕಾಯಿ, ಬಾಳೆ ಎಲೆ, ವೀಳ್ಯದೆಲೆ ಇದೆಲ್ಲ ಇಲ್ಲಿ ಸಿಕ್ತು. ಸರಿ, ಅವರೆಕಾಯಿ ಬಂದು ಇನ್ನೊಂದು ಹೋಲ್ಸೇಲ್ ಇರುತ್ತೆ, ಆ ಕಡೆ ಹೋಗೋಣ ಅಂತ ಗಿರೀಶು ಪ್ರಕಾಶು ಕರ್ಕೊಂಡೋದ್ರು. ಅಲ್ಲಿಗೆ ಹೋದರೆ 25 kg ಚೀಲ, 50 kg ಚೀಲ ಇಟ್ಟಿದ್ರು. ಸರಿ, ಅಷ್ಟೊಂದು ಏನು ಮಾಡೋಕ್ಕೆ ಬೇಡ, ನಾಳೆಗೆ 1 kg ತೊಗೊಳ್ಳಿ, ಆಮೇಲೆ ಕಮ್ಮಿ ಆದಮೇಲೆ ತೊಗೊಬಂದು ಕೊಡ್ತೀವಿ, ಆಮೇಲೆ ಚಿತ್ಕಿಸಿ ಏನೋ ಒಣಗಿಸಿ ಇಟ್ಕೊಳ್ಳಿವ್ರಿ ಅಂತ ಹೇಳಿದ್ರು. ಸರಿ ಅಂತೇಳಿ ಕಬ್ಬು ಕೇಳಿದ್ವಿ. ಕಬ್ಬಿಗೂ ರೇಟು ಜಾಸ್ತಿ ಹೇಳ್ತಾಯಿದ್ರು ಮತ್ತು ಎದ್ದು ಕೊಡೋಕ್ಕೆ ಆಗ್ತಿರಲಿಲ್ಲ, ಅವ್ರಿಗೂ ಸಖತ್ತು ಸ್ಟ್ರೈನ್ ಆಗಿಬಿಟ್ಟಿತ್ತು. ಬೆಲ್ಲದ ಕಾಯಿ ನೋಡಿದ್ವಿ, ಬೆಲ್ಲದ ಹಣ್ಣು ಅಂತ ಹೇಳ್ತಾರಲ್ಲ, ಅದು ಚೆನ್ನಾಗಿತ್ತು. ಅದನ್ನು ತೊಗೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಇವತ್ತು ಮಲಗಿ ಇಷ್ಟೇ ಕೆಲಸ ಆಗಿರೋದು, ಮಲ್ಕೊಂಬಿಡ್ತೀವಿ, ಊಟ ಮಾಡಿ ನಾಳೆ ಏನೇನು ಕೆಲಸ ಆಗುತ್ತೆ ಮಾಡೋಣ. ಬೆಳಗ್ಗೆನೇ ಎದ್ದು ತರುಣು ಹಿಂದಿನ ದಿನದ ರೇಷನ್ ತಂದು ಕೊಟ್ಟು ಹೋಗಿದ್ರು ಅವರು, ಓಂಕಾರ ಸ್ಟೋರ್ ಅವರು. ಅದನ್ನೆಲ್ಲ ಏನು ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ಎಲ್ಲ ಚೆಕ್ ಮಾಡ್ತಾಯಿದ್ದಾನೆ. ನಾನು ತಿಂಡಿ ಮಾಡ್ತಾಯಿದ್ದೀನಿ. ಕ್ಯಾರೆಟು ಬಿಟ್ಬಿಟ್ಟು ತುರಿದು ಪಲ್ಯ ಮಾಡಿ ಪುಟ್ಟದಾಗಿರೋಂಥ ಸೆಟ್ ದೋಸೆ ಮಾಡೋಣ ಅಂತ ಮಾಡಿ ಹುಡುಗರು ಸ್ಕೂಲಿಗೆ ಕಳಿಸಿ ಕನಕಾಂಬರ ಹೂ ತೊಗೊಂಬಂದಿದ್ದೆ. ನಮಗೂ ಮತ್ತು ದೇವ್ರಿಗೂ ಮುಡ್ಕೊಳಕ್ಕಾಗುತ್ತೆ ಅಂತ ಅದನ್ನು ಕಟ್ಟೋಣ ಅಂತ. ಮಧ್ಯಾಹ್ನಕ್ಕೆ ಮಸ್ಸೊಪ್ಪಿಗೆ ರೆಡಿ ಬೇಯಕ್ಕೆ ಇಟ್ಟಿದ್ದೀನಿ. ಆಮೇಲೆ ತಣ್ಣಗಾದ್ಮೇಲೆ ಅದನ್ನು ರುಬ್ಬಿ ಒಗ್ಗರಣೆಗೆ ಹಾಕೋಬೋದು ಅಂತ. ಹೂ ಕಟ್ತಾಯಿದ್ದೆ ಅಷ್ಟರಲ್ಲಿ ಕೆಳಗಡೆ ಒಬ್ಬರು ಹಣ್ಣು, ಒಂದೊಂದು ಸರಿ ವಾರಕ್ಕೊಂದ್ಸಲ ಹಣ್ಣು, ಬಾಳೆಹಣ್ಣು ಎಲ್ಲ ತೊಗೊಂಬರ್ತಾರೆ ಮಾರೋಕ್ಕೆ. ಅವರು ಕಬ್ಬು ತೊಗೊಂಡು ಹೋಗ್ತಿರಂತೆ. ಅತ್ತೆ ಕೆಳಗಡೆ ನೋಡ್ಬಿಟ್ಟು ಕೂತ್ಕೊಂಡ್ರು, ಇಲ್ಲೇ ತೊಗೊಬಾ ಕಬ್ಬು ಅಂತ. ನಾಟಿ ಕಬ್ಬು ಚೆನ್ನಾಗಿತ್ತು. 50 ರೂಪಾಯಿಗೆ ಒಂದು ಹೇಳಿದ್ರು. ಅಣ್ಣ ನೀವೇ ಕಟ್ ಮಾಡಿ ಕೊಟ್ಬಿಡಿ ಅಂತ ಹೇಳಿದೆ. ಅವ್ರ ಪಾಪ ನೀಟಾಗಿ 3 ಗಿಣ್ಣಿಗೆ ಒಂದೊಂದು ಏಟನ್ನ ಹೊಡೆದು ಕಟ್ ಮಾಡಿ ಕೊಡ್ತಾಯಿದ್ದಾರೆ. ಕಬ್ಬು ಮತ್ತು ಸ್ವಲ್ಪ ಕಿತ್ತಳೆ ಹಣ್ಣು ಎಲ್ಲ ತೊಗೊಬಂದು ಮನೇಲಿ ಇಟ್ಬಿಟ್ಟು ಅಡುಗೆ ಮಾಡಿ ಊಟ ಮುಗಿಸಿ ಸುಮಾರು ಸಾಯಂಕಾಲ ಬಾಗಿಲು ತೊಳೆದ್ಬಿಡೋಣ ಅಂಥೇಳಿ ಮೇಲ್ಗಡೆ ಮೆಟ್ಲಿಂದನೂ ಗಲೀಜಾಗಿರುತ್ತೆ, ತುಳಸಿ ಪಾಟ್ ಹತ್ರ ಎಲ್ಲ, ಮತ್ತು ಗ್ರೀನ್ ಮ್ಯಾಟ್ಗಳು ಹಾಕ್ಕೊಂಡಿದ್ದೀನಿ ಧೂಳಾಗಬಾರ್ದು ಅಂತ. ಈ ಮೇನ್ ರೋಡು ಇರೋದ್ರಿಂದ ಮನೆ ಸಖತ್ತು ಧೂಳಾಗೇ ಆಗುತ್ತೆ. ನಾನು ತರುಣು ಆಚೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ದಕ್ಷತಾ ಮನೇಲಿ ಓವೆನ್ನಲ್ಲಿ ಕಡಲೆಕಾಯಿ ಬೀಜನ ರೋಸ್ಟ್ ಮಾಡ್ತಾಯಿದ್ದಾಳೆ. 3 ನಿಮಿಷಕ್ಕೆ ನಿಲ್ಲಿಸಿ ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗಿತ್ತು. ಕಡಲೆ ಮತ್ತು ಎಳ್ಳು ಅದನ್ನೆಲ್ಲ ಅವಳೇ ರೋಸ್ಟ್ ಮಾಡಿದ್ದು. ನಾನು ಆಮೇಲೆ ಊಟ ಮುಗಿಸಿ ಈ ಥರ ಉಜ್ಜಿ ಇಟ್ಟಿದ್ಲು. ಒಂದೊಂದು ಬೀಜಗಳು ತೆಗೆದು ಅದನ್ನು ಮತ್ತೆ ಕ್ಲೀನ್ ಮಾಡಿ ಇವಾಗ ರಾತ್ರಿ ರಂಗೋಲಿ ಒಂದು ಹಾಕ್ಬಿಟ್ಟು ಮಲ್ಕೊಂಬಿಡೋಣ ಅಂತ ಎಲ್ಲ ಕೆಲಸ ಮುಗಿಸಿ ಊಟ ಮುಗಿಸಿ ಕೆಳಗಡೆ ಬಂದು ಕಲರ್ಸ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡೆ. ನನಗೆ ಹುಷಾರಿರಲಿಲ್ಲ, ಕ್ಲಿನಿಕ್ಗೆ ಹೋಗಿ ಬಂದೆ. ಗಂಟ್ಲು ನೋವು ಜಾಸ್ತಿ ಇತ್ತು, ಉಗುಳು ನುಂಗೋಕ್ಕಾಗ್ತಾ ಇರಲಿಲ್ಲ. ಭಯ ಆಯಿತು, ಇನ್ನು ಬೆಳಗ್ಗೆ ಹೆಂಗಪ್ಪ ಹಬ್ಬಕ್ಕೆ ಅಂತೇಳಿ ಕ್ಲಿನಿಕ್ಗೆ ಹೋದೆ. ಅವರು ಮಾತ್ರೆ ಎಲ್ಲ ಕೊಟ್ಟರು, ತೊಗೊಂಡು ಬಂದೆ. ಸ್ವಲ್ಪ ಸುಮಾರಾಗಿ ಹಾಕೋಣ ರಂಗೋಲಿ ಅಂತಿದ್ದೆ. ಅವ್ನು ದಕ್ಷತಂಗೆ ತುಂಬ ಇಷ್ಟ ರಂಗೋಲಿಗಳು ಹಾಕೋದು. ನನಗೆ ಹೇಳ್ತಾಳೆ ಹಿಂಗಾಕಿ ಹಂಗಾಕಿ ಅಂತ. ಅವಳಿಗಿನ್ನೂ ಅಷ್ಟು ಬರೋಲ್ಲ, ಆದರೆ ಕಲರು ಹಾಕ್ಕೊಡ್ತಾಳೆ ರಂಗೋಲಿಗೆಲ್ಲ. ಇದನ್ನೆಲ್ಲ ಮುಗಿಸಿ ಮಲಗಿದ್ದಾಯಿತು. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನಾನು ಜಾಮೂನ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೆ. ಕವಿತಾ ಇಲ್ಲಿಗೆ ತಿಂಡಿಗೆ ಬನ್ನಿ ಅಕ್ಕ, ಹಬ್ಬ ಅಲ್ವಾ ಅಂದ್ಲು. ಇಲ್ಲ, ಇಲ್ಲೂ ಕೆಲಸ ಇದೆಯಲ್ಲಮ್ಮ, ನೀನೇ ಬಾ ತಿಂಡಿಗೆ ಅಂದೆ. ಬೇಡ ಅಕ್ಕ, ನೀನು ಬೇರೆ ಏನಾರು ಮಾಡ್ಕೋತಾ ಇರು, ನಾನು ತಿಂಡಿ ತೊಗೊಂಬರ್ತೀನಿ ನಿಮ್ಮ ಮನೆಗೆ ಅಂತ ಹೇಳಿದ್ಲು. ಎಲ್ರಿಗೂ ಮಾಡಿದ್ದೀನಿ ಅಂತ. ಹಾಗಾಗಿ ನಾನೇನು ಮಾಡಿದೆ, ದೇವ್ರ ಹತ್ರ ನೈವೇದ್ಯಕ್ಕೆ ಪೊಂಗಲಾರ ಮಾಡಿಲ್ಲ, ಇರು ಜಾಮೂನಾದರೂ ಮಾಡಿ ನೈವೇದ್ಯಕ್ಕೆ ಇಡೋಣ, ಸಿಹಿ ಆಗುತ್ತೆ ಅಂಥೇಳಿ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಜಾಮೂನ್ ಮಾಡಿಟ್ಟು ದೇವ್ರ ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ರೆಡಿ ಮಾಡಿರೋಂಥ ಎಳ್ಳು, ಕೊಬ್ಬರಿ, ಬೆಲ್ಲ ಎಲ್ಲದನ್ನು ರೆಡಿ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಒಂದು ಸ್ವಲ್ಪ ಜಾಮೂನು ಮತ್ತು ಎಳ್ಳನ್ನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಾನು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಆಗಲೇ 11 ಗಂಟೆ ಆಯಿತು. ಬೇಗ ಮಾಡಬೇಕಿತ್ತು, ಸ್ವಲ್ಪ 10:30 ಆಯಿತು ದೀಪ ಹಚ್ಚೋಷ್ಟರಲ್ಲಿ. ದೀಪ ಎಲ್ಲ ಹಚ್ಚಿ ಮುಗಿಸೋಷ್ಟರಲ್ಲಿ ಗಿರೀಶ್ ಮತ್ತು ಮೋನಿಶು ತಿಂಡಿ ತೊಗೊಂಡು ಬಂದರು ಆದ್ಯನ ಕರ್ಕೊಂಡು. ಅದಕ್ಕೆ ನೀವು ತಿಂಡಿ ತಿಂದು ಆದ್ಯನ ಸ್ವಲ್ಪ ರೆಡಿ ಮಾಡಬೇಕಂತೆ. ಅಷ್ಟರಲ್ಲಿ ಕವಿತಾ ಮನೇಲಿ ಕೆಲಸ ಮುಗಿಸಿ ಬರ್ತಾಳೆ ಅಂದ್ಲು. ಸರಿ ಅಂತೇಳಿ ಪೂಜೆ ಮುಗಿಸಿ ನಾನು ಆದ್ಯನ ರೆಡಿ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ನಾನು ಆದ್ಯನ ರೆಡಿ ಮಾಡೋಣ ಅನ್ನೋಷ್ಟರಲ್ಲಿ ದಕ್ಷತಾ, ಇಲ್ಲಮ್ಮ ನೀವು ತಿಂಡಿ ತಿಂದ್ಕೊಂಬಿಡಿ, ತಿಂಡಿ ತಿಂದ್ಬಿಟ್ಟು ಬನ್ನಿ,
ಆವಾಗ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಂತ ಕೂತ್ಕೊಂಡು ತಿಂಡಿ ನಾನು ತಿಂದ್ಕೊಂಡೆ, ಹುಡುಗರಿಗೆಲ್ಲ ಹಾಕ್ಕೊಟ್ಬಿಟ್ಟು. ಇವಾಗ ನಮ್ಮ ದಿನ ರೆಡಿ ಮಾಡ್ತಾಯಿದ್ದೀನಿ. ದಕ್ಷತೆ ಅವಳೇ ರೆಡಿಯಾಗಿದ್ಲು, ಅವಳದೇನಿರಲಿಲ್ಲ ಕೆಲಸ. ನನಗೆ ಆದ್ಯ ಚಿಕ್ಕವಳಿರೋದ್ರಿಂದ ಮತ್ತು ಅವ್ರ ಅಮ್ಮನ ಹತ್ರ ಅವಳು ಅಷ್ಟು ಚೆನ್ನಾಗಿ ಏನೂ ಮಾಡಿಸ್ಕೊಳ್ಳಲ್ಲ, ಹಿಂಗಲ್ಲ ಹಂಗಲ್ಲ ಅಂತಾಳೆ. ನನ್ನ ಹತ್ರ ಆದರೆ ಏನು ಮಾಡಿದ್ರು ಸುಮ್ಮನೆ ಮಾಡಿಸ್ಕೊತಾಳೆ. ಒಲೆ ಸ್ವಲ್ಪ ಆದ್ಯನ ಲುಕ್ಕು ಯಾರು ನೀನು ಹೇಳು? ಕುಳ್ಳಿ ಮಂಜುಳ ತಿರುಕೋಯಿಂದ ಮೆತ್ತಗೆ ಹಂಗೆ ನಮ್ಮ ಆದ್ಯ ಹೆಂಗೆ ಕಾಣ್ತಿದ್ದಾಳೆ ನಾನು ಪುಟ್ಟ ಕುಳ್ಳಿ ಮಂಜುಳ ಚೆನ್ನಾಗಿರುತ್ತೆ. ಉದ್ದ ಆಗಬೇಡ ಕುಳ್ಳಿ ಮಂಜುಳ. ಹೇಳಿದೆ ಅವಳೆ ಕುಳ್ಳಿ ಮಂಜುಳ ಥರ ಕಾಣ್ತಾ ಇದೆಯಾ ಅಂತ. ಅದನ್ನೇ ಹಿಡ್ಕೊಂಬಿಟ್ಟಿದ್ದಾಳೆ, ಅಮ್ಮ ಇವತ್ತು ನಾನು ಕುಳ್ಳಿ ಮಂಜುಳ ಆಗಿದ್ದೀನಿ ಅಂತ. ಮಕ್ಕಳೆಲ್ಲ ರೆಡಿ ಆದಮೇಲೆ ಇಲ್ಲಿ ಆದ್ಯ ಇಷ್ಟೋ ತನಕ ಹೇಳಿದ್ದು ಅವಳು ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಏನು ಮಾಡ್ತೀವಿ ಫ್ರೆಂಡ್ಸು ನಾವು ಅಂತ ಅದನ್ನು ವಿವರಿಸ್ತಾ ಇದ್ಲು ನನಗೆ. ಇದಾದಮೇಲೆ ಎಲ್ಲರೂ ರೆಡಿಯಾಗಿ, ಕವಿತೆನೂ ರೆಡಿಯಾಗಿ ಬಂದಳು. ಈಗ ಇವ್ರನ್ನ ಹೇಳ್ಕೊಡೋದಕ್ಕೆ ಕಳಿಸ್ತಾ ಇದ್ದೀನಿ ಗಿರೀಶ್ ಜೊತೆ. ನಾನು ಅಡುಗೆ ರೆಡಿ ಮಾಡೋಣ ಬರೋವರೆಗೆ ಅಂತ ಅಂದ್ಕೊಂಡು. ಗೊಜ್ಜು ಮಾಡೋಕ್ಕೆ ಅವರೆಕಾಳು, ಸ್ವಲ್ಪ ಗೆಣಸು, ಗೊತ್ತಿಲ್ಲ. ಆಮೇಲೆ ಸಂಕ್ರಾಂತಿಗೆ ಜಾಮೂನ್ ಮಾಡಿದ್ದೀನಿ. ಸಣ್ಣ ಒಗ್ಗರಣೆ ಹೇಳ್ಕೊಡಕ್ಕೆ ಅವರೆಕಾಳು ಬಂದ್ಬಿಟ್ಟು ತಿಂತಾರೋ ಗೊತ್ತಿಲ್ಲ, ನೋಡೋಣ ಮಾಡ್ತೀನಿ. ಚಟ್ನಿ ಹಂಗೆ ರುಬ್ಬೇಕು. ನೀನು ನೀರು ಥರ ಅದನ್ನು ಸಾಂಬಾರು ಥರ ರುಬ್ಬಿಕ್ಕಾಗತ್ತಾ? ಪಲ್ಯ ರಾಗಿ ಅವರೆಕಾಳು ಅಕ್ಕಕಾಯಿ ಸಂಕ್ರಾಂತಿ ಸ್ಪೆಷಲ್. ಸ್ವಲ್ಪ ಮಸಾಲೆ ಸುಂಡಬೇಕು, ತಿರುಗಿಸಿ ಕೆಳಗಡೆ ಎಲ್ಲ ಮೇಲ್ಗಡೆವರೆಗೆ ಸಿಮ್ ಮಾಡಿದ್ದೀರಾ. ಇವಾಗ ಸ್ವಲ್ಪ ಜಾರನ್ನ ಒಂದು ಗ್ಲಾಸ್ ನೀರು ಹಾಕಿ ಕೂತ್ಕೊಂಡು ಇರಿ ಕ್ಯಾಪ್ ಕ್ಲೋಸ್ ಮಾಡ್ಕೊಳ್ಳಿ. ನಾನು ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತು ಜೊತೆಗೆ ರಸಮ್ ಮಾಡೋಣ ಅಂತ, ಬೇಳೆ ತಿಳಿಸಾರು ಥರ ಮಾಡೋಣ ಅಂತ. ಆದರೆ ಟೊಮೊಟೋದು ಬೇಡ, ಸ್ವಲ್ಪ ಶೀತ ಆಗುತ್ತೆ ಅಂತ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಹುಣಸೆಹಣ್ಣು, ಜೀರಿಗೆ, ಮೆಣಸು, ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕಿತ್ತು, ಅದು ಬೇಡ ಅಂಥೇಳಿ ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ತಿಳಿ ಸಾಂಬಾರಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಅವ್ರು ಬರೋಷ್ಟರಲ್ಲಿ ತಿಳಿ ಸಾಂಬಾರು, ಅನ್ನ ಮತ್ತು ಚಪಾತಿ, ತರಕಾರಿ ಪಲ್ಯ ಎಲ್ಲ ಮಾಡಿದ್ದೆ. ಅವ್ರು ಹೇಳ್ಕೊಟ್ಟು ಬರೋದು ಸುಮಾರು 5:30-6 ಗಂಟೆ ಆಗೇ ಹೋಯ್ತು. ಅಷ್ಟೊತ್ತಲ್ಲಿ ನಮಗೇನು ಊಟ ಬೇಡ ಅಂತ ಹೇಳಿದ್ರು. ಸಂಜೆ ಮಾಡೋಣ ಬಿಡಿ, ಅದಕ್ಕೆ ಇವಾಗ ಬೇಡ ಊಟ ಅಂತ. ಅದ್ರ ಜೊತೆಗೆ ಎಲ್ಲರ ಮನೇಲೂ ವಡೆ, ಬಜ್ಜಿ ಎಲ್ಲ ತಿಂದಿದ್ದೀವಿ, ಅದಕ್ಕೆ ವಡೆನೂ ಮಾಡಬೇಡಿ ಅಂತ ಹೇಳಿದ್ರು ಗಿರೀಶು.
ಸರಿ ಅಂತ ನಾನು ಒಡೆದು ಮಾಡಲಿಲ್ಲ, ಹಂಗೆ ಎತ್ತಿಟ್ಟಿದ್ದೀನಿ. ಮತ್ತು ಚೆನ್ನಾದು ಒಗ್ಗರಣೆ ಮಾಡೋಣ ಅಂತ ಇಟ್ಟಿದ್ದೆ ಉಸ್ಲಿಗೆ, ಅದೂ ಮಾಡಲಿಲ್ಲ. ಇವಾಗ ರಾತ್ರಿ ಊಟಕ್ಕೆ ಇಷ್ಟೇ, ಚಪಾತಿ, ಪಲ್ಯ ಮತ್ತು ರಸಮ್ಮು, ರೈಸು ಇಷ್ಟೇ ಸಾಕು ಅದಕ್ಕೆ ಅಂಥೇಳಿ ಜೊತೆಗೆ ಒಂದೊಂದೆರಡು ಜಾಮೂನು ಹಾಕ್ಕೊಟ್ಟೆ ಊಟಕ್ಕೆ. ನಮ್ಮನೇಲಿ ಇವಾಗ ಅಣ್ಣ ಬಂದಿದ್ದಾರೆ ಮಕ್ಕಳು ಕರ್ಕೊಂಡು ಹೇಳ್ಕೊಡೋದಕ್ಕೆ. ಅಣ್ಣ ತಿಂಡಿ ಮಾಡಿ ಊಟ ಮಾಡಿ ಏನು ಬೇಡ ಅಮ್ಮ ಅಂದರು. ಸರಿ, ನಂಗೆ ಸಮಾಧಾನ ಆಗಲಿಲ್ಲ. ಒಂದು ಜಾಮೂನು ಕೊಟ್ಟೆ, ಸ್ವಲ್ಪ ಅದನ್ನೇ ತಿಂದರು, ಹೇಳ್ಕೊಟ್ಟಿದ್ರು. ನಮ್ಮ ಹುಡುಗರೆಲ್ಲ ಇವಾಗ ನಮ್ಮ ಅಣ್ಣಂದಿರ ಮನೆಗೆ, ದೊಡ್ಡಮ್ಮದಿರ ಮನೆಗೆ, ಚಿಕ್ಕಮ್ಮದಿರ ಮನೆಗೆ ಹೇಳ್ಕೊಡೋಕೆ ಹೋಗಿದ್ರು. ನೋಡಿ ಇವಾಗ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ. ಕವಿತಾ ಇವಾಗ ಸಾಯಂಕಾಲ ಆಗಿದೆ ಸರಿ ತಕ್ಕ ನಮ್ಮನೆ ಹತ್ರ ಹೋಗಿ ದೇವ್ರ ದೀಪ ಹಚ್ಚಿ ಅಕ್ಕಪಕ್ಕದವ್ರ ಕೈಗೆ ಆದ್ಯನ ಕೈಲಿ ಹೇಳ್ಕೊಡಿಸ್ತಾ ಇರ್ತೀನಿ ಅಂಥೇಳಿ ಮನೆಗೆ ಹೋದ್ಲು. ದಕ್ಷ ನೀನು ಬಾ ನಿಮ್ಮಮ್ಮನ ಜೊತೆ ನಮ್ಮ ಮನೆಗೆ ತೊಗೊಂಡು ಅಂತ ಹೇಳ್ಬಿಟ್ಟು ಹೋಗಿದ್ಲು. ದಕ್ಷತ ನಮ್ಮ ರೋಡಲ್ಲಿರೋ ಅವ್ರ ಮನೆಗೆ ಫ್ರೆಂಡ್ಸ್ ಮನೆಗೆಲ್ಲ ಹೇಳ್ಕೊಟ್ಟಾದಮೇಲೆ ನಾನು ಕವಿತನ ಮನೆಗೆ ಕರ್ಕೊಂಡು ಹೋದೆ. ಅಲ್ಲೂ ಹೋದರೆ ಅವ್ರ ಕವಿತನ ಮನೆ ಹಿಂದ್ಗಡೆ ಒಬ್ಬರು ಧಾರವಾಡದವ್ರಿದ್ದಾರೆ. ಅವರು ನಮಗೆ ಹಬ್ಬಕ್ಕೆ ಅವ್ರ ಸ್ಪೆಷಲ್ನ ಕೊಟ್ಟು ಕಳಿಸಿದ್ರು ಕವಿತನ ಮನೆಗೆ. ಜೋಳದ ರೊಟ್ಟಿ ಮತ್ತು ಕಾಯಿ ಒಬ್ಬಟ್ಟು, ಒಂದು 3-4 ಥರ ಪಲ್ಯ, ಚಟ್ನಿ ಪುಡಿ ಎಲ್ಲ. ನನಗೂ ದಕ್ಷತನಿಗೂ ಇಷ್ಟ ಆಯಿತು. ನಾನು ದಕ್ಷತ ಮೋನಿ ಅದನ್ನು ಸ್ವಲ್ಪ ಶೇರ್ ಮಾಡ್ಕೊಂಡು ತಿಂದ್ವಿ. ಅಕ್ಕ ತಂಗಿರಿಬ್ಬರು ಅವ್ರಿಗೆ ಇವ್ರಿಗೆ ಹೇಳ್ಕೊಡೋದು, ಇವ್ರು ಅವ್ರಿಗೆ ಹೇಳ್ಕೊಡೋದು ಮಾಡ್ತಾಯಿದ್ದಾರೆ. ಇದೆಲ್ಲ ಮುಗಿಸ್ಕೊಂಡು ಸಂಜೆ ನಮ್ಮ ಮನೆಗೆ ಬಂದರು. ಇಲ್ಲಿ ಕವಿತಾ, ಗಿರೀಶು, ಆದ್ಯ, ನಾವು ಎಲ್ಲರೂ ಊಟ ಮಾಡಿದ್ವಿ. ಆದರೆ ಗಿರೀಶ್ ಮಾತ್ರ ಊಟ ಮಾಡಿಲ್ಲ. ಬೇಡ ಅದಕ್ಕೆ ನನಗೆ ಊಟ ಅಂಥೇಳಿ ಒಂದು ಲೋಟ ಏನದು ತಿಳಿಸಾರು ಅದನ್ನು ಇಸ್ಕೊಂಡು ಬರೀ ಕುಡ್ದಿದ್ದಾರೆ ಅಷ್ಟೇ. ಪ್ರತಿ ವರ್ಷ ಒಂದೊಂದು ಥರ ಮಾಡ್ತೀವಿ. ಈ ವರ್ಷ ನಮ್ಮನೆ ಹಬ್ಬ ಹೀಗಿತ್ತು. ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ.